ಒಂದು ಕಾಲದಲ್ಲಿ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 4 ಲಕ್ಷ ಮಕ್ಕಳು ಪೋಲಿಯೋದಿಂದ ಅಂಗವಿಕಲರಾಗುತ್ತಿದ್ದರು. ಇದು ಬಹಳ ಹಿಂದಿನ ಕಥೆಯೇನಲ್ಲ. 1970, 80 ಮತ್ತು 90ರ ದಶಕಗಳಲ್ಲಿನ ಕಥೆಯಾಗಿತ್ತು. ಆ ಸಮಯದಲ್ಲಿ ಪೋಲಿಯೋ ದೇಶದಲ್ಲಿ ಅತ್ಯಂತ ದೊಡ್ಡ ಭಯಾನಕ ರೋಗವಾಗಿತ್ತು. ಪ್ರತಿ ವರ್ಷ 2 ರಿಂದ 4 ಲಕ್ಷ ಮಕ್ಕಳು ಪೋಲಿಯೋದಿಂದ ಬಳಲುತ್ತಿದ್ದರು. ಆದರೆ ಸಮಸ್ಯೆ ಕೇವಲ ರೋಗವಲ್ಲ, ಅದು ಅರಿವಿನ ಕೊರತೆಯಾಗಿತ್ತು. ಜನರಿಗೆ ಈ ವೈರಸ್ ಹೇಗೆ ಹರಡುತ್ತದೆ ಎಂದು ತಿಳಿದಿರಲಿಲ್ಲ. ಸ್ವಚ್ಛತೆಯ ಕೊರತೆ, ಸರಿಯಾದ ಆರೋಗ್ಯ ಸೇವೆಗಳ ಕೊರತೆ ಇತ್ತು. ಅದರ ಜೊತೆಗೆ ಸಾಮಾನ್ಯ ಜನರಲ್ಲಿ ಭಯ ಮತ್ತು ಮೂಢನಂಬಿಕೆಯ ಪ್ರಭಾವವಿತ್ತು. ಅದು ಎಷ್ಟು ಆಳವಾಗಿತ್ತೆಂದರೆ ಅನೇಕರು ಲಸಿಕೆಯನ್ನೇ ನಂಬಲಿಲ್ಲ. ಇದರಿಂದಾಗಿ ಪೋಲಿಯೋ ಕ್ರಮೇಣ ಭಾರತದ ಅತ್ಯಂತ ಭಯಾನಕ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟುಗಳಲ್ಲಿ ಒಂದಾಯಿತು. ಕ್ರಮೇಣ ಚಿತ್ರಣ ಬದಲಾಗತೊಡಗಿತು ಮತ್ತು ಈ ಬದಲಾವಣೆ ರಾತ್ರೋರಾತ್ರಿ ಬಂದಿದ್ದಲ್ಲ. ಇದು ದೀರ್ಘ ಹೋರಾಟ ಮತ್ತು ನಿರಂತರ ಕಠಿಣ ಪರಿಶ್ರಮದ ಫಲವಾಗಿ ಬಂದಿತು. 1995ರಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರೊಂದಿಗೆ ಹೋರಾಟವು ರಾಷ್ಟ್ರೀಯ ಮಟ್ಟವನ್ನು ತಲುಪಿತು. ರಾಷ್ಟ್ರೀಯ ರೋಗ ನಿರೋಧಕ ದಿನಗಳಂದು ದೇಶಾದ್ಯಂತ ಅಭಿಯಾನಗಳು ಮುಂದುವರೆದವು. ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣಗಳು, ಗುಡಿಸಲುಗಳು, ದೂರದ ಹಳ್ಳಿಗಳು ಅಥವಾ ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ ಯಾವುದೇ ಸ್ಥಳವನ್ನೂ ಬಿಡಲಿಲ್ಲ. ಯಾಕೆಂದರೆ ತತ್ವ ಒಂದೇ ಆಗಿತ್ತು: ಒಂದು ಮಗುವನ್ನು ಬಿಟ್ಟರೂ ವೈರಸ್ ಬದುಕುಳಿಯುತ್ತದೆ. 2012ರಿಂದ 2014ರವರೆಗೆ ಪ್ರತಿ ವರ್ಷ ಮಾರ್ಚ್ 16ರಂದು ಭಾರತದಲ್ಲಿ ಸುಮಾರು 172 ಮಿಲಿಯನ್ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಯಿತು. ಈ ಸಂಖ್ಯೆ ಯುನೈಟೆಡ್ ಸ್ಟೇಟ್ಸ್, ಬ್ರಿಟನ್ ಮತ್ತು ಕೆನಡಾದಲ್ಲಿನ ಒಟ್ಟು ಮಕ್ಕಳ ಸಂಖ್ಯೆಗಿಂತ 2 ಪಟ್ಟು ಹೆಚ್ಚು. 2.4 ಮಿಲಿಯನ್ ಲಸಿಕೆದಾರರು, ಸುಮಾರು 7 ಲಕ್ಷ ಬೂತ್ಗಳು ಮತ್ತು 1,50,000 ಮೇಲ್ವಿಚಾರಕರ ಅವಿಶ್ರಾಂತ ಕೆಲಸದಿಂದ ವಿಶ್ವ ದಾಖಲೆಯನ್ನು ಸೃಷ್ಟಿಸಲಾಯಿತು. ಈ ಅಭಿಯಾನದ ಮೂಲಕ ಸುಮಾರು 3,94,000 ಮಕ್ಕಳ ಜೀವಗಳನ್ನು ಉಳಿಸಲಾಯಿತು. ಈ ಯುದ್ಧದಲ್ಲಿ ಅತ್ಯಂತ ದೊಡ್ಡ ತಿರುವು 2011ರ ಜನವರಿ 13ರಂದು ಬಂದಿತು. ಆ ದಿನ ಭಾರತವು ತನ್ನ ಕೊನೆಯ ನೈಸರ್ಗಿಕ ಪೋಲಿಯೋ ಪ್ರಕರಣವನ್ನು ದಾಖಲಿಸಿತು. ಅದು ಪಶ್ಚಿಮ ಬಂಗಾಳದ 2 ವರ್ಷದ ಬಾಲಕಿಯಲ್ಲಿ ಕಂಡುಬಂದಿತ್ತು. ಅದರ ನಂತರ ಸತತ 3 ವರ್ಷಗಳ ಕಾಲ ಯಾವುದೇ ಹೊಸ ಪ್ರಕರಣಗಳು ಪತ್ತೆಯಾಗಲಿಲ್ಲ. ಅಂತಿಮವಾಗಿ 2014ರ ಮಾರ್ಚ್ 27ರಂದು ಭಾರತ ಮತ್ತು ಇಡೀ ಆಗ್ನೇಯ ಏಷ್ಯಾವನ್ನು ಪೋಲಿಯೋ ಮುಕ್ತವೆಂದು ಘೋಷಿಸಲಾಯಿತು. ಆದಾಗ್ಯೂ ಈ ಗೆಲುವು ಯಾವುದೇ ಒಬ್ಬ ನಾಯಕ ಅಥವಾ ಸಂಘಟನೆಗೆ ಸೇರಿದ್ದಲ್ಲ. ಈ ಗೆಲುವು ರಾಮನರೇಶ್ ಮಹಾತೋ ಮತ್ತು ಮಂಜು ದೇವಿಯವರಂತಹ ಲಕ್ಷಾಂತರ ಮೂಕ ಯೋಧರಿಗೆ ಸೇರಿದೆ. ಸ್ವತಃ ಪೋಲಿಯೋ ಸೋಂಕಿಗೆ ಒಳಗಾಗಿದ್ದರೂ ಬಿಹಾರದ ರಾಮನರೇಶ್ ಮಹಾತೋ ಜೀವನದ 2 ಹನಿಗಳನ್ನು ತಲುಪಿಸುತ್ತಾ ಹಳ್ಳಿಯಿಂದ ಹಳ್ಳಿಗೆ ಪ್ರಯಾಣಿಸಿದರು. ಈ ಹೋರಾಟದಲ್ಲಿ ಅವರ ಪಕ್ಕದಲ್ಲಿ ನಿಂತಿದ್ದು ಅವರ ಮಗಳು ಮಂಜು ದೇವಿ. ಇಂದು ಭಾರತ ಪೋಲಿಯೋ ಮುಕ್ತವಾಗಿದೆ. ಆದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಇನ್ನೂ ಪೋಲಿಯೋ ಅಸ್ತಿತ್ವದಲ್ಲಿದೆ. ಅದಕ್ಕಾಗಿಯೇ ವಿಶ್ವ ಆರೋಗ್ಯ ಸಂಸ್ಥೆ ಈ ದೇಶಗಳನ್ನು ಇನ್ನೂ ಪೋಲಿಯೋ ಮುಕ್ತವೆಂದು ಘೋಷಿಸಿಲ್ಲ. ಮತ್ತೊಂದೆಡೆ ಭಾರತದ ಈ ಯಶಸ್ಸು ಕೇವಲ ಹೆಮ್ಮೆಯ ಕಥೆ ಮಾತ್ರವಲ್ಲ, ಇಷ್ಟು ದೊಡ್ಡ ಯುದ್ಧವನ್ನು ಗೆದ್ದ ನಂತರವೂ ಜಾಗರೂಕರಾಗಿರುವುದು ಎಷ್ಟು ಮುಖ್ಯ ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ.